ಡಿಕೆ ಹಾಗೂ ಎಚ್ಡಿಕೆ ಮಧ್ಯೆ ಖಾಲಿ ಟ್ರಂಕ್ ಫೈಟ್ ನಡೀತಾ ಇದೆ. ಖಾಲಿ ಟ್ರಂಕ್ಗೆ ಹೊಸ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಖಾಲಿ ಟ್ರಂಕ್ ಅಂದ್ರೆ ಅನುದಾನ ತರಬೇಕು, ಪ್ರಧಾನಿಯನ್ನ ಕೇಳಿ ರಾಜ್ಯಕ್ಕೆ ಅನುದಾನ ತರಬೇಕು, ಎಲ್ಲರೂ ಸಲಹೆ ಕೊಡ್ತಾರೆ, ಆದ್ರೆ ಹಣ ತಗೊಂಡು ಬರಬೇಕು ಅಂತ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಖಾಲಿ ಟ್ರಂಕ್ಗೆ ಹೊಸ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಖಾಲಿ ಟ್ರಂಕ್ ಇದೆ ಅಂತಂದ್ರೆ ಅನುದಾನ ತಗೊಂಡು ಬರ್ಬೇಕು, ಅದನ್ನ ತುಂಬಿಸ್ಕೊಂಡು ಬರಬೇಕು, ಹಣ ತರಬೇಕು, ಸಲಹೆ ಎಲ್ಲರೂ ಕೊಡ್ತಾರೆ, ಆದ್ರೆ ಹಣ ತರೋದು ಇಂಪಾರ್ಟೆಂಟು ಅಂತ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಡಿಕೆಶಿ ಕಿಡಿಕಾರಿದ್ರು. ಆಗುದಿಲ್ಲ, ಖಾಲಿ ಟ್ರಂಕ್ ಅಂತ ದುಡ್ಡಪ್ಪ, ದುಡ್ಡು ಕೊಡ್ಬೇಕು, ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ, ಹೋಗ್ಬೇಕು ಪ್ರೈಮ್ ಮಿನಿಸ್ಟರ್ ಹತ್ರ ದುಡ್ಡು ಕೊಡಿಸ್ಬೇಕು. ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರ್ರಿ. ನೀನು ಕೊಡ್ತೀಯ ಸಜೆಷನ್, ಬೆಳಗ್ಗೆ ಎದ್ರೆ ಸಜೆಷನ್ ಕೊಡ್ತಾ, ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ. ದುಡ್ಡು ಬರ್ಬೇಕಲ್ಲಪ್ಪ, ದುಡ್ಡು ಇಲ್ಲದೆ ಏನ್ ಮಾಡಕ್ಕಾಗ್ತದೆ? ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ, ಟನಲ್ ಬೇಡ ಅಂತ ಹೇಳ್ತೀರಿ, ಏನ್ ನಾವು ಇದರ ಮೇಲ್ಗಡೆ ಎತ್ಕೊಂಡು ಹೋಗಕ್ಕಾಗ್ತದ? ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ, ಬಸ್ಸಲ್ಲಿ ಯಾರು ಅವ್ರಿಗೆ ಸ್ಟೇಟಸ್ ಬೇಕು, ಅವ್ನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು. ಅವನಿಗೆ ಖಾಲಿ ಟ್ರಂಕ್ ಅಂತ ದುಡ್ಡಪ್ಪ, ದುಡ್ಡು ಕೊಡ್ಬೇಕು, ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ.